ಕೆಲ್ಸದವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾರಾಯಣನ ಚೆನ್ನಾಗಿ ಹೊಡ್ಸವ್ರಂತೆ. ಅಂಡ್ ಇನ್ನು ನಾರಾಯಣ ಅವ್ರ ತಂಗಿ ಯಮುನಾ ಏನಿದ್ರು ಅವ್ರ ಮೇಲೆ ಗಾರ್ಡನ್ ಸೂಪರ್ವೈಸರ್ ರಾಜೇಂದ್ರ ರಾಯ್ ತುಂಬಾ ಕೆಟ್ಟ ದೃಷ್ಟಿ ಇಟ್ಟಿರ್ತಾನಂತೆ. ಪಾಪ ಅಯ್ಯಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳನ್ನ ಚುಡಾಯಿಸೋದು, ಬರ್ತೀಯಾ ಅಂತ ಕೇಳೋದು, ಹಿಂಗೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ನಂತೆ. ಅಂಡ್ ಇದನ್ನೆಲ್ಲ ತನ್ನ ಕಣ್ಣಾರೆ ಕಂಡಿದ್ದಾನೆ. 21 ಸೆಪ್ಟೆಂಬರ್ 2012 ಅವತ್ತಿನ ದಿನ ಆನೆ ಮಾವುತ ನಾರಾಯಣ ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಯಮುನನ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಇದೇ ರಾಜೇಂದ್ರ ರೈ ಅಂತ. ಅಂಡ್ ಇವನ್ನ ಅಲ್ಲಿ ಕಳಿಸಿದ್ದು ಚಿಕ್ಕ ದಣಿಗಳು ಹರ್ಷೇಂದ್ರ ಕುಮಾರ್. ಆನೆ ಮಾವುತನ ಸಾಯಿಸಿ ಆ ಜಾಗದ ಆಸ್ತಿ ಪತ್ರಗಳನ್ನ ಎತ್ಕೊಂಡ್ ಬಾ ಅಂತ ಈ ರಾಜೇಂದ್ರ ರೈನ ಅಂಡ್ ಅವ್ನ ಇಡೀ ಗ್ಯಾಂಗ್ ನ ಈ ಹರ್ಷೇಂದ್ರ ಕುಮಾರ್ ಕಳ್ಸಿದ್ನಂತ. 9 ಅಕ್ಟೋಬರ್ 2012 ಭೀಮಾ ಊರಿಗೆ ಹೋಗಿರ್ತಾನೆ. ಅಂಡ್ ಮಧ್ಯರಾತ್ರಿ 11-12 ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ, ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ, ಇದನ್ನ ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದ್ರೆ ಭೀಮಾ ಇಲ್ಲ ಸಾಹೇಬ್ರೆ, ನಾನು ಊರಿಗೆ ಬಂದಿದ್ದೀನಿ, ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾ ನೀನ್ ಊರಿಗೆ ಹೋಗಿದ್ಯಾ, ಹೇಳ್ದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು, ನಿಮ್ಗೆಲ್ಲ ಕೇಳೋರು ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ. ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಕ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ, ಸೌಜನ್ಯದಿರುತ್ತೆ. ಮೇ ಬಿ ಹಿಂದಿನ ದಿನ ಏನಾದ್ರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಪ್ಪಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಯಾರಿಗೂ ಇಲ್ದೇ ಇರುವಂತಹ ಚಿಂತೆ ಇವ್ರುಗಳಿಗೆ ಯಾಕೆ ಅಂತ. ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಗಳ ತಲೆನೋವು. ಸೊ ಎಲ್ಲೋ ಸಂಬಂಧನೇ ಇಲ್ಲದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ, ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಅವನ್ಗೆ ಹೋಗ್ಬಿಟ್ಟು ಕೇಳಿ. ಯಾಕಪ್ಪ ಎಲ್ಲಿ ಅಪರಿಚಿತ ಹೆಣ ಸಿಕ್ರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಗಿ ಬರೋರು? ಯಾಕೆ ಈ ಕೆಲಸನ ಮಾಡೋರು? ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ, ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ. ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡೇ ಈ ಭೀಮಾ. ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ ಓಡಾಡ್ತಾ ಇರ್ತಾನಂತೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ನ ಆ ಒಂದು ಪರಿಸ್ಥಿತಿನ ನೋಡಕ್ಕಾಗದೆ ಭೀಮಾ ಹೋಗ್ಬಿಟ್ಟು ರವಿ ಪೂಜಾರಿ ಹತ್ರ ಮಾತಾಡ್ತಾನೆ. ಯಾಕೆ ಮಗ ನೀನು ತುಂಬಾ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದೆಯಾ, ಕುಡ್ಕೊಂಡು ಓಡಾಡ್ತಿದ್ಯಾ, ಮನೆಯವ್ರಿಗೆಲ್ಲ ತುಂಬಾ ದುಡ್ಡು ಕಳಿಸಿದ್ಯಾ ಅಂತ. ಇಲ್ಲಿ